ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ಶಂಕರಪೋಳೆ ಮಾಡಿದ್ನಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ. ನೀವು ಎಲ್ಲರೂ ಅದು ಮಾಡಿರಿ, ನನಗಿಂತ ಚಂದ ಮಾಡಿ ತಿನ್ನಿರಿ ಅಂತ ಹೇಳ್ತೀನಿ ರೀ. ಶಂಕರಪೋಳ್ಯಕ್ಕೆ ಮಾಡ್ಲಿಕ್ಕೆ ಏನೇನು ಬೇಕಂದ್ರೆ, ನಿಮಗೆ ಬೇಕಾದಷ್ಟು ಕುಟುಂಬದಲ್ಲಿರುವ ಜನರನ್ನು ನೋಡಿಕೊಂಡು ಎಷ್ಟು ಬೇಕಾಗ್ತದೆ ಎಲ್ಲರಿಗೆ ಅಷ್ಟು ಗೋಧಿ ಹಿಟ್ಟು ತಗೋರಿ. ಅದಕ್ಕೆ ಒಂದು ಸ್ವಲ್ಪ ಬಾಂಬೆ ರವೆ ತಗೋರಿ. ಅದ್ರ ಜೊತೆಗೆ ಖಾರ, ಉಪ್ಪು, ಜೀರಿಗೆ, ರುಚಿಗೆ ತಕ್ಕಷ್ಟು ಎಲ್ಲವನ್ನು ಹಾಕಿ ಕಲಸ್ರಿ. ಅದ್ರ ಜೊತೆಗೆ ಒಂದಿಷ್ಟು ಎಣ್ಣೆ ಕಾಯಿಸಿ ಅದರೊಳಗೆ ಹಾಕಿ ಚಂದ ನಾದ್ಕೋರಿ. ನಾದಿ ಒಂದು 5 ನಿಮಿಷ ಬಿಡ್ರಿ. ಆನಂತರ ಒಂದು ಕಡಾಯಿ ಇಟ್ಟು ಅದರೊಳಗೆ ಎಣ್ಣೆ ಹಾಕಿ, ಎಣ್ಣೆ ಗರಮ್ ಆಗೋದು, ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಒಂದಿಷ್ಟು ಕಟ್ ಮಾಡಿಕೊಂಡು ಕರೆದ್ರಂದ್ರೆ ತಿನ್ಲಕ್ಕೆ ಭಾಳ ರುಚಿ ಆಗ್ತಾವ್ರಿ. ಇದಕ್ಕೆ ಶಂಕರಪೋಳೆ ಅಂತ ನಮ್ಮ ಕಡೆಗೆ ಕರಿತೀವಿ. ಯಾಕಂತಂದ್ರೆ ನೀವು ದುಕಾನ್ದಾಗ ಹೋಗಿ ಖರೀದಿ ಮಾಡಿ ತಿನ್ನೋದಕ್ಕಿಂತ ಮನ್ಯಾಗ ಮಾಡಿದ್ರಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾರೆ. ಮತ್ತು ನೀವು ಒಂದು ಹೊಸ ಅಡುಗೆ ಮಾಡೋದನ್ನು ನೀವು ಕಲ್ತಂಗೆ ಆಗ್ತದೆ. ಮಾಡಿರಿ. ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.